ಬೆಳಗಾವಿ ಜಿಲ್ಲೆ ನ್ಯಾಯಬೆಲೆ ಸರ್ಕಾರಿ ನ್ಯಾಯಬೆಲೆ ಅಂಗಡಿ ಮಾಲೀಕರ ವತಿಯಿಂದ ಇವತ್ತು ನಾವು ಇಲ್ಲಿ ನಿಂತಿರ್ತಕ್ಕಂಥದ್ದು ಕಳೆದ 3 ತಿಂಗಳಿಂದ ಮಾರ್ಚ್ ಏಪ್ರಿಲ್ ಮೇ ಈ 3 ತಿಂಗಳ ಕಮಿಷನ್ ನಮ್ಮ ನ್ಯಾಯಬೆಲೆ ಅಂಗಡಿ ಮಾಲೀಕರಿಗೆ ಇನ್ನೂ ಬಂದಿಲ್ಲ. ನ್ಯಾಯಬೆಲೆ ಅಂಗಡಿ ಮಾಲೀಕರಿಗೆ ಕಮಿಷನ್ ಬರದೇ ಇರೋದ್ರಿಂದ ಈಗ ಒಂದು ಶೈಕ್ಷಣಿಕ ವರ್ಷದ ಪ್ರಾರಂಭ, ಮಕ್ಕಳಿಗೆಲ್ಲ ಶಾಲಾ ಅಡ್ಮಿಷನ್ಗಳನ್ನು ಮಾಡಿಸ್ಬೇಕು. ಈ ನ್ಯಾಯಬೆಲೆ ಅಂಗಡಿ ಮಾಲೀಕರ ಮಕ್ಕಳು ಸ್ಕೂಲಿಗೆ ಹೋಗ್ತಾವೆ, ಹೆಂಗೆ ಜನರ ಮಕ್ಕಳು ಹೋಗ್ತಾವೆ, ನಮ್ಮ ಮಕ್ಕಳೆಲ್ಲ ಹೋಗ್ತಿರ್ತಾವೆ. ಅವ್ರ ಶಾಲಾ ಸ್ಕೂಲ್ ಫೀಸು ಅವರಿಗೆಲ್ಲ ಈಗೆಲ್ಲ ಅಡ್ಮಿಷನ್ ಫೀಸೆಲ್ಲ ಕೊಡಬೇಕು. ಇವೆಲ್ಲ ತಾಪತ್ರೆ ತೊಂದರೆಗಳು ನಮ್ಮನ್ನು ಬಾಧಿಸ್ತಾ ಇವೆ. ಸರ್ಕಾರದ ಒಂದು ಕಮಿಷನ್ ನಮಗೆ ಬಂತಂದ್ರೆ ಅನುಕೂಲ ಆಕೈತಿ. ಈ ಕಮಿಷನ್ ಬರದೇ ಇರೋದರಿಂದ ಭಾಳಷ್ಟು ತೊಂದರೆ ತಾಪತ್ರೆಗಳು ನಮಗೆ ಆಗತ್ತವಂತೇಳಿ ಆದಷ್ಟು ಬೇಗ ಸರ್ಕಾರ ಈ ಕಡೆ ಲಕ್ಷ್ಯ ಕೊಡಬೇಕು. ಯಾಕಂದ್ರೆ ನಮ್ಮ ಸನ್ಮಾನ್ಯ ಸಿದ್ದರಾಮಯ್ಯ ಮುಖ್ಯಮಂತ್ರಿಯವರ ಕನಸಿನ ಕೂಸಿದು ಅನ್ನಭಾಗ್ಯ ಯೋಜನೆ. ಈ ಯೋಜನೆಯನ್ನು ಸಮರ್ಪಕವಾಗಿ ಹಂಚಿಕೆ ಮಾಡ್ತಕ್ಕಂಥ ಮಹತ್ತರವಾದ ಜವಾಬ್ದಾರಿಯನ್ನು ಇಲಾಖೆ ಮತ್ತು ಜನರ ಮಧ್ಯೆ ನಾವು ಸೇತುವೆಯಾಗಿ ನಮ್ಮ ಕಾರ್ಯವನ್ನು ನಾವು ನಿರ್ವಹಿಸ್ತಾ ಇದ್ದೇವೆ. ಸರಾಗವಾಗಿ ಇವತ್ತು ಅನ್ನಭಾಗ್ಯ ಯೋಜನೆ ಅತ್ಯಂತ ಅದು ಯಶಸ್ವಿಯಾಗಿ ಅದು ಹೋಗಬೇಕಾತಂದ್ರೆ ನಮ್ಮ ನ್ಯಾಯಬೆಲೆ ಅಂಗಡಿ ಮಾಲೀಕರ ಶ್ರಮ ಭಾಳಷ್ಟಿದೆ. ಅದರಿಂದ ನಮ್ಮ ಶ್ರಮಕ್ಕೆ ತಕ್ಕ ಪ್ರತಿಫಲ ನಮಗೆ ಸರ್ಕಾರ ಬೇಗನೆ ಕೊಡಬೇಕು ಅನ್ನೋದು ನಮ್ಮ ಒಂದು ಆಸೆ. ಈಗ ಏನಾಗತೈತಿ ರೀ, ಈಗ ನ್ಯಾಯಬೆಲೆ ಅಂಗಡಿ ಮಾಲೀಕರಿಗೆ ಸೀಮಿತನ ಅದು ಒಂದು ಕಮಿಷನ್ ಅಂತಂದ್ರೂ ಅತ್ಯಂತ ಕಡಿಮೆ ಆದರೂ ಕೂಡ ಒಂದು ಸರ್ಕಾರ ಇತ್ತೀಚೆಗೆ ಹೆಚ್ಚು ಮಾಡೈತಿ, ಒಂದು 14 ರೂಪಾಯಿ ಹೆಚ್ಚು ಮಾಡಿ ಕೊಡ್ತಾ ಇದ್ದಾರೆ. ಈಗ ನಾವು ಪ್ರತಿ ಕ್ವಿಂಟಲಿಗೆ 100 ರೂಪಾಯಿ ಪ್ರಕಾರ ನಮಗೆ ಕಮಿಷನ್ 150 ಪ್ರಕಾರ ನಮಗೆ ಕಮಿಷನ್ ಸಿಗ್ತಾ ಇದೆ. ಆದರೂ ಅದು ವ್ಯವಸ್ಥಿತವಾಗಿ ಬರೆದಿದ್ರೆ ಏನಾಗತ್ತೈತಪ್ಪ ಅಂತಂದ್ರೆ ನಮ್ಮಷ್ಟು ಸಾಲಿ ಹುಡುಗರ ಸಲುವಾಗಿ ಈ ಪಾಲಕರು ಏನು ಮಾಡ್ತಾರೆ, ಈ ಕೆಲವೊಂದು ಅಂಗಡಿ ಮಾಲಕರು ತಮ್ಮ ಬಂಗಾರಗಳನ್ನ ಅಡ ಇಡೋದು, ವಸ್ತುಗಳನ್ನ ಅಡ ಇಟ್ಟು ಈ ಶಾಲಾ ಕಾಲೇಜುಗಳ ಫೀಸ್ ತುಂಬತಕ್ಕಂಥ ಮಕ್ಕಳಿಗೆ ಶೈಕ್ಷಣಿಕ ವಸ್ತುಗಳನ್ನು ಕೊಡಿಸ್ತಕ್ಕಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ. ಅದರಿಂದ ಈ ತೊಂದರೆ ತಾಪತ್ರೆಗಳನ್ನು ನೀಗಬೇಕಂತಂದ್ರೆ ನಾವು ಪ್ರತಿ ತಿಂಗಳು ಸರ್ಕಾರ ನಮ್ಮ ಕಮಿಷನನ್ನು ಹಾಕಿದ್ರೆ ನಮಗೆ ಅನುಕೂಲ ಆಗ್ತೈತೆ ಅನ್ನೋದು ಸರ್ಕಾರದ ಕಡೆಯಿಂದ ನಮ್ಮದು ಒತ್ತಾಯ. ರಾಜ್ಯದೊಳಗೆ ಕರ್ನಾಟಕ ರಾಜ್ಯದೊಳಗೆ ಒಂದು 23,000 ಚಿಲ್ಲರೆ ನ್ಯಾಯಬೆಲೆ ಅಂಗಡಿ ಇದಾವೆ. ಬೆಳಗಾವಿ ಜಿಲ್ಲೆ ಒಳಗೆ 1753 ನ್ಯಾಯಬೆಲೆ ಅಂಗಡಿಗಳು ಅದಾವೆ. ಈಗ ಕಮಿಷನ್ ಕಳೆದ 3 ತಿಂಗಳಿಂದ ಬಂದಿಲ್ಲ. ಮಾರ್ಚ್ ಏಪ್ರಿಲ್ ಮೇ ತಿಂಗಳಿಂದ ನಮಗೆ ಬಂದಿಲ್ಲ. ಅಮೌಂಟ್ ಅಂತಂದ್ರೆ ಅದು 100 ಕೋಟಿ ರೂಪಾಯಿ ಒಂದು ಇರ್ತೈತಿ. ಅದು ನಮಗೇನಾಕೈತಿ, ಈಗ ಒಂದು 500 ಕಾರ್ಡಿಗೆ ಅಷ್ಟೇ. ಒಬ್ಬೊಬ್ರು ಅಂಗಡಿ ಒಳಗೆ ವ್ಯತ್ಯಾಸ ಕಾರ್ಡ್ ಇರ್ತಾವೆ. ಒಬ್ರಿಗೆ 300, 500, 400, 700, 800 ಇರ್ತಾವೆ. ಅದು ಒಂದೇ ರೀತಿ ಬರೋದಿಲ್ಲ. ಅದರ ಒಂದು ಪ್ರತಿ ಕ್ವಿಂಟಲ್ಗೆ 150 ರೂಪಾಯಿ ಪ್ರಕಾರ ನಮಗೆ ಸಿಗ್ತೈತಿ ಕಮಿಷನ್. ಅಲ್ಲ, ಸರ್ಕಾರದಾದಂಥ ಅವ್ರದ್ದೇ ಆದಂಥ ಆರ್ಥಿಕ ಮುಗ್ಗಟ್ಟು ಅದು ಇದು ಇರ್ಬೋದು. ಅದರ ಕೆಲವೊಂದು ತಿಂಗಳಿಂದ ಸರಾಗವಾಗಿ ಬಂತು. ಅದು ಈಗ ಯಾಕೋ ಸ್ವಲ್ಪ ತಡವಾಗಿದೆ. ಅದನ್ನು ಆ ಗ್ಯಾರಂಟಿ ಯೋಜನೆಗಳಿಗೆ ಸರ್ಕಾರ ಹಣ ಹೊಂದಿಸಬೇಕು, ಬಿಡಬೇಕು, ಅದು ಅವ್ರ ಕರ್ತವ್ಯ. ಅದು ಆದರೆ ನಮ್ಮದೇನು ಡಿಮ್ಯಾಂಡಪ್ಪ ಅಂತಂದ್ರೆ ನಾವು ದುಡ್ದಿರ್ತೀವಿ, ಹಗಲಿ ರಾತ್ರಿ ದುಡ್ದಿರ್ತೀವಿ. ಆ ಡಸ್ಟು, ಆ ಒಂದು ಕಷ್ಟ, ನಾವೆಲ್ಲ ಬೆಳಗಿನ ಸಂತನಕ ಕುಂತ ಕಾರ್ಯವನ್ನು ನೆರವೇರಿಸಿರ್ತೀವಲ್ಲ, ನಮ್ಮದು ಒಂದೇ ಬೇಡಿಕೆ ಏನಪ್ಪ ಅಂದ್ರೆ ನಮ್ಮ ಶ್ರಮಕ್ಕೆ ತಕ್ಕ ಪ್ರತಿಫಲ ನೀವು ತಿಂಗಳ ನಮಗೆ ಬಿಡುಗಡೆ ಮಾಡಿದ್ರೆ ನಮ್ಮ ಜೀವನ ಸರಾಗವಾಗಿ ನಡೀತೈತೆ ಅನ್ನೋದು ಸರ್ಕಾರ ಕರೆಡಿದ ಒಂದು ಬೇಡಿಕೆ ಅಷ್ಟೇ. ನಮ್ಗೆ ಈ 3 ತಿಂಗಳಿಂದ ಕಮಿಷನ್ ಬಂದಿಲ್ಲ ರೀ. ನಮಗೆ ಮಾರ್ಚ್ ಏಪ್ರಿಲ್ ಮೇ 3 ತಿಂಗಳ ಕಮಿಷನ್ ಬಂದಿಲ್ಲ ರೀ. ಈ ಮಳೆಗಾಲ ಚಾಲೂ ಆಗೈತಿ, ಮತ್ತು ಸ್ಕೂಲ್ಗಳು ಸ್ಟಾರ್ಟ್ ಆಗ್ಯಾವ್ರಿ. ಸ್ಕೂಲ್ಗಳು ಸ್ಟಾರ್ಟ್ ಆದ್ಮೇಲೆ ಸ್ಕೂಲ್ದಾಗ ಎಲ್ಲ ಫೀಗಳು ಜಾಸ್ತಿ ಮಾಡಿದ್ರು. ಒಂದು ಸ್ವಲ್ಪ ಸ್ಕೂಲ್ಗಳು ಮೊದಲೇ ಹಂಗೆ ಒಂದು 12,000 13,000 ತೊಗೋತೀರಂದ್ರೆ ಒಂದು 10,000 15,000 ರೂಪಾಯಿ ಸ್ಕೂಲ್ ಫೀಗೂ ಜಾಸ್ತಿ ಮಾಡ್ಯಾರ. ಮತ್ತು ಆಟೋ ಚಾರ್ಜನೂ ಜಾಸ್ತಿ ಮಾಡ್ಯಾರ. ಮತ್ತು ಹುಡುಗರಿಗೆ ಟ್ಯೂಷನ್ ಕಳಿಸ್ತೇವೆ, ಟ್ಯೂಷನ್ ಫೀನೂ ಜಾಸ್ತಿ ಆಗ್ಯಾವ್ರಿ. ಮತ್ತು ಈಗ ನಮಗೆ ಕಮಿಷನ್ ಬಂದಿಲ್ಲ ಅಂದ್ಕೂಡಲೇ ನಮಗೇನಾಗತೈತಿ, ಹೊರಗಿಂದ ಸಾಲ ಮಾಡಿ ಹುಡುಗರದ ಸ್ಕೂಲ್ ಫೀ, ಆಮೇಲೆ ನಮ್ಮ ಟ್ಯೂಷನ್ ಫೀ, ಮನೆ ಬಾಡಿಗೆ ಅದು ಕಟ್ಟಕತ್ತಾಗತ್ತೈತೆ ರೀ. ಮತ್ತು ಈಗ ಹೆಂಗೈತಿ, ರೇಷನ್ ಅಂಗಡಿ ಒಳಗೆ ನಾವು ಕೆಲಸದವ್ರನ್ನ ಇಟ್ಕೊಂಡಿರ್ತಾರಲ್ಲ, ಅವ್ರಿಗೆ ತಿಂಗಳ ಒಂದಿಷ್ಟು ಪಗಾರ ಕೊಡಕತ್ತೈತ್ರಿ. ಒಂದು 5,000 8,000 ಅಂತೇಗ ಅದು ನಾವು ಕೈಲೇನೋ ಕೊಡ್ಬೇಕು ರೀ. ಈಗ ಸಾಲ ಮಾಡ್ಕಸೋರು ಪಗಾರ ಕೈಲೇ ಕೊಡ್ಬೇಕಾ, ಆಮೇಲೆ ಅಂಗಡಿ ಬಾಡಿಗೆನೂ ತುಂಬಬೇಕು ರೀ. ಮತ್ತು ಈಗ ನಾವು ಇಂಟರ್ನೆಟ್ ಅದೆಲ್ಲ ಸರ್ಕಾರದಿಂದ ಏನು ಕೊಡಂಗಿಲ್ಲ ರೀ. ಅದು ನಾವು ಸ್ವಂತ ಕೈಲೇನ ಹಾಕಿ ನಡೆಸ್ಕೋಬೇಕು ಲ್ಯಾಪ್ಟಾಪ್. ಅದು ಈಗ ಭಾಳ ತೊಂದರೆ ಆಗತ್ತೆ ರೀ. ಸ್ವಲ್ಪ ಜನ ಏನು ಮಾಡ್ಯಾರ, ಈಗ ಬಂಗಾರದು ಇಟ್ಟು ಕಾಸು ಸಾಲ ಮಾಡಕತ್ತಾರ. ಮತ್ತು ಹೊರಗೆ ಎಲ್ಲಿ ಬ್ಯಾಂಕ್ದಾಗ ಸಾಲ ಸಿಕ್ಕಿಲ್ಲ ಅಂದ್ರೆ ಬಡ್ಡಿಲೇ ಸಾಲ ತೊಗೋತಾರೆ. ಹಂಗೆ ತೊಗೊಂಡಿಲ್ಲ ಅವ್ರಿಗೆ ತುಂಬೋದು ಭಾಳ ತ್ರಾಸ ಆಗತ್ತೆ ರೀ. ಬೆಳಗಾವಿ ಜಿಲ್ಲೆ ನ್ಯಾಯಬೆಲೆ ಸರ್ಕಾರಿ ನ್ಯಾಯಬೆಲೆ ಅಂಗಡಿ ಮಾಲೀಕರ ವತಿಯಿಂದ ಇವತ್ತು ನಾವು ಇಲ್ಲಿ ನಿಂತಿರ್ತಕ್ಕಂಥದ್ದು ಕಳೆದ 3 ತಿಂಗಳಿಂದ ಮಾರ್ಚ್ ಏಪ್ರಿಲ್ ಮೇ ಈ 3 ತಿಂಗಳ ಕಮಿಷನ್ ನಮ್ಮ ನ್ಯಾಯಬೆಲೆ ಅಂಗಡಿ ಮಾಲೀಕರಿಗೆ ಇನ್ನೂ ಬಂದಿಲ್ಲ. ನ್ಯಾಯಬೆಲೆ ಅಂಗಡಿ ಮಾಲೀಕರಿಗೆ ಕಮಿಷನ್ ಬರದೇ ಇರೋದರಿಂದ ಈಗ ಒಂದು ಶೈಕ್ಷಣಿಕ ವರ್ಷದ ಪ್ರಾರಂಭ, ಮಕ್ಕಳಿಗೆಲ್ಲ ಶಾಲಾ ಅಡ್ಮಿಷನ್ಗಳನ್ನು ಮಾಡಿಸ್ಬೇಕು.
ಈ ನ್ಯಾಯಬೆಲೆ ಅಂಗಡಿ ಮಾಲೀಕರ ಮಕ್ಕಳು ಸ್ಕೂಲಿಗೆ ಹೋಗ್ತಾವೆ, ಹೆಂಗೆ ಜನರ ಮಕ್ಕಳು ಹೋಗ್ತಾವೆ, ನಮ್ಮ ಮಕ್ಕಳೆಲ್ಲ ಹೋಗ್ತಿರ್ತಾವೆ. ಅವ್ರ ಶಾಲಾ ಸ್ಕೂಲ್ ಫೀಸು ಅವರಿಗೆಲ್ಲ ಈಗೆಲ್ಲ ಅಡ್ಮಿಷನ್ ಫೀಸೆಲ್ಲ ಕೊಡಬೇಕು. ಇವೆಲ್ಲ ತಾಪತ್ರೆ ತೊಂದರೆಗಳು ನಮ್ಮನ್ನು ಬಾಧಿಸ್ತಾ ಇವೆ. ಸರ್ಕಾರದ ಒಂದು ಕಮಿಷನ್ ನಮಗೆ ಬಂತಂದ್ರೆ ಅನುಕೂಲ ಆಕೈತಿ. ಈ ಕಮಿಷನ್ ಬರದೇ ಇರೋದರಿಂದ ಭಾಳಷ್ಟು ತೊಂದರೆ ತಾಪತ್ರೆಗಳು ನಮಗೆ ಆಗತ್ತವ ಅಂಥೇಳಿ ಈ ಆದಷ್ಟು ಬೇಗ ಸರ್ಕಾರ ಈ ಕಡೆ ಲಕ್ಷ್ಯ ಕೊಡಬೇಕು. ಯಾಕಂದ್ರೆ ನಮ್ಮ ಸನ್ಮಾನ್ಯ ಸಿದ್ದರಾಮಯ್ಯ ಮುಖ್ಯಮಂತ್ರಿಯವರ ಕನಸಿನ ಕೂಸಿದು ಅನ್ನಭಾಗ್ಯ ಯೋಜನೆ. ಈ ಯೋಜನೆಯನ್ನು ಸಮರ್ಪಕವಾಗಿ ಹಂಚಿಕೆ ಮಾಡ್ತಕ್ಕಂಥ ಮಹತ್ತರವಾದ ಜವಾಬ್ದಾರಿಯನ್ನು ಇಲಾಖೆ ಮತ್ತು ಜನರ ಮಧ್ಯೆ ನಾವು ಸೇತುವೆಯಾಗಿ ನಮ್ಮ ಕಾರ್ಯವನ್ನು ನಾವು ನಿರ್ವಹಿಸ್ತಾ ಇದ್ದೇವೆ. ಸರಾಗವಾಗಿ ಇವತ್ತು ಅನ್ನಭಾಗ್ಯ ಯೋಜನೆ ಅತ್ಯಂತ ಅದು ಯಶಸ್ವಿಯಾಗಿ ಅದು ಹೋಗಬೇಕಾತಂದ್ರೆ ನಮ್ಮ ನ್ಯಾಯಬೆಲೆ ಅಂಗಡಿ ಮಾಲೀಕರ ಶ್ರಮ ಭಾಳಷ್ಟಿದೆ. ಅದರಿಂದ ನಮ್ಮ ಶ್ರಮಕ್ಕೆ ತಕ್ಕ ಪ್ರತಿಫಲ ನಮಗೆ ಸರ್ಕಾರ ಬೇಗನೆ ಕೊಡಬೇಕು ಅನ್ನೋದು ನಮ್ಮ ಒಂದು ಆಸೆ. ಈಗ ಏನಾಗತೈತಿ ರೀ, ಈಗ ನ್ಯಾಯಬೆಲೆ ಅಂಗಡಿ ಮಾಲೀಕರಿಗೆ ಸೀಮಿತನ ಅದು ಒಂದು ಕಮಿಷನ್ ಅಂತಂದ್ರೂ ಅತ್ಯಂತ ಕಡಿಮೆ ಆದರೂ ಕೂಡ ಒಂದು ಸರ್ಕಾರ ಇತ್ತೀಚೆಗೆ ಹೆಚ್ಚು ಮಾಡೈತಿ. ಒಂದು 14 ರೂಪಾಯಿ ಹೆಚ್ಚು ಮಾಡಿ ಕೊಡ್ತಾ ಇದ್ದಾರೆ. ಈಗ ನಾವು ಪ್ರತಿ ಕ್ವಿಂಟಲಿಗೆ 100 ರೂಪಾಯಿ ಪ್ರಕಾರ ನಮಗೆ ಕಮಿಷನ್ 150 ಪ್ರಕಾರ ನಮಗೆ ಕಮಿಷನ್ ಸಿಗ್ತಾ ಇದೆ. ಆದರೂ ಅದು ವ್ಯವಸ್ಥಿತವಾಗಿ ಬರೆದಿದ್ರೆ ಏನಾಗತ್ತೈತಿಪ್ಪ ಅಂತಂದ್ರೆ ನಮ್ಮಷ್ಟು ಸಾಲಿ ಹುಡುಗರ ಸಲುವಾಗಿ ಈ ಪಾಲಕರು ಏನು ಮಾಡ್ತಾರೆ, ಈ ಕೆಲವೊಂದು ಅಂಗಡಿ ಮಾಲಕರು ತಮ್ಮ ಬಂಗಾರಗಳನ್ನ ಅಡ ಇಡೋದು, ವಸ್ತುಗಳನ್ನ ಅಡ ಇಟ್ಟು ಈ ಶಾಲಾ ಕಾಲೇಜುಗಳ ಫೀಸ್ ತುಂಬತಕ್ಕಂಥ ಮಕ್ಕಳಿಗೆ ಶೈಕ್ಷಣಿಕ ವಸ್ತುಗಳನ್ನು ಕೊಡಿಸ್ತಕ್ಕಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ. ಅದರಿಂದ ಈ ತೊಂದರೆ ತಾಪತ್ರೆಗಳನ್ನ ನೀಗಬೇಕಂತಂದ್ರೆ ನಾವು ಪ್ರತಿ ತಿಂಗಳು ಸರ್ಕಾರ ನಮ್ಮ ಕಮಿಷನನ್ನು ಹಾಕಿದ್ರೆ ನಮಗೆ ಅನುಕೂಲ ಆಗ್ತೈತೆ ಅನ್ನೋದು ಸರ್ಕಾರದ ಕಡೆಯಿಂದ ನಮ್ಮದು ಒತ್ತಾಯ. ರಾಜ್ಯದೊಳಗೆ ಕರ್ನಾಟಕ ರಾಜ್ಯದೊಳಗೆ ಒಂದು 23,000 ಚಿಲ್ಲರೆ ನ್ಯಾಯಬೆಲೆ ಅಂಗಡಿ ಅದಾವೆ. ಬೆಳಗಾವಿ ಜಿಲ್ಲೆ ಒಳಗೆ 1753 ನ್ಯಾಯಬೆಲೆ ಅಂಗಡಿಗಳದಾವೆ. ಈಗ ಕಮಿಷನ್ ಕಳೆದ 3 ತಿಂಗಳಿಂದ ಬಂದಿಲ್ಲ. ಮಾರ್ಚ್, ಏಪ್ರಿಲ್, ಮೇ ತಿಂಗಳಿಂದ ನಮಗೆ ಬಂದಿಲ್ಲ. ಅಮೌಂಟ್ ಅಂತಂದ್ರೆ ಅದು 100 ಕೋಟಿ ರೂಪಾಯಿ ಒಂದು ಇರ್ತೈತಿ. ಅದು ನಮಗೇನಾಕೈತಿ, ಈಗ ಒಂದು 500 ಕಾರ್ಡಿಗೆ ಅಷ್ಟೇ. ಒಬ್ಬೊಬ್ರು ಅಂಗಡಿ ಒಳಗೆ ವ್ಯತ್ಯಾಸ ಕಾರ್ಡ್ ಇರ್ತಾವೆ. ಒಬ್ರಿಗೆ 300, 500, 400, 700, 800 ಇರ್ತಾವೆ. ಅದು ಒಂದೇ ರೀತಿ ಬರೋದಿಲ್ಲ. ಅದರ ಒಂದು ಪ್ರತಿ ಕ್ವಿಂಟಲ್ಗೆ 150 ರೂಪಾಯಿ ಪ್ರಕಾರ ನಮಗೆ ಸಿಗ್ತೈತಿ ಕಮಿಷನ್. ಅಲ್ಲ, ಸರ್ಕಾರದಾದಂಥ ಅವ್ರದ್ದೇ ಆದಂಥ ಆರ್ಥಿಕ ಮುಗ್ಗಟ್ಟು ಅದು ಇದು ಇರ್ಬೋದು. ಅದರ ಕೆಲವೊಂದು ತಿಂಗಳಿಂದ ಸರಾಗವಾಗಿ ಬಂತು. ಅದು ಈಗ ಯಾಕೋ ಸ್ವಲ್ಪ ತಡವಾಗಿದೆ. ಅದನ್ನು ಆ ಗ್ಯಾರಂಟಿ ಯೋಜನೆಗಳಿಗೆ ಸರ್ಕಾರ ಹಣ ಹೊಂದಿಸಬೇಕು ಬಿಡಬೇಕು, ಅದು ಅವ್ರ ಕರ್ತವ್ಯ. ಅದು ಆದರೆ ನಮ್ಮದೇನು ಡಿಮ್ಯಾಂಡಪ್ಪ ಅಂತಂದ್ರೆ ನಾವು ದುಡ್ದಿರ್ತೀವಿ, ಹಗಲಿ ರಾತ್ರಿ ದುಡ್ದಿರ್ತೀವಿ. ಆ ಡಸ್ಟು, ಆ ಒಂದು ಕಷ್ಟ, ನಾವೆಲ್ಲ ಬೆಳಗಿನ ಸಂಜೆ ತನಕ ಕುಂತ ಕಾರ್ಯವನ್ನು ನೆರವೇರಿಸಿರ್ತೀವಲ್ಲ. ನಮ್ಮದು ಒಂದೇ ಬೇಡಿಕೆ ಏನಪ್ಪ ಅಂದ್ರೆ ನಮ್ಮ ಶ್ರಮಕ್ಕೆ ತಕ್ಕ ಪ್ರತಿಫಲ ನೀವು ತಿಂಗಳ ನಮಗೆ ಬಿಡುಗಡೆ ಮಾಡಿದ್ರೆ ನಮ್ಮ ಜೀವನ ಸರಾಗವಾಗಿ ನಡೀತೈತೆ ಅನ್ನೋದು ಸರ್ಕಾರ ಕರೆದ ಒಂದು ಬೇಡಿಕೆ ಅಷ್ಟೇ. ನಮ್ಗೆ ಈ 3 ತಿಂಗಳಿಂದ ಕಮಿಷನ್ ಬಂದಿಲ್ಲ ರೀ. ನಮಗೆ ಮಾರ್ಚ್, ಏಪ್ರಿಲ್, ಮೇ 3 ತಿಂಗಳ ಕಮಿಷನ್ ಬಂದಿಲ್ಲ ರೀ. ಈ ಮಳೆಗಾಲ ಚಾಲೂ ಆಗೈತಿ. ಮತ್ತು ಸ್ಕೂಲ್ಗಳು ಸ್ಟಾರ್ಟ್ ಆಗ್ಯಾವ್ರಿ. ಸ್ಕೂಲ್ಗಳು ಸ್ಟಾರ್ಟ್ ಆದ್ಮೇಲೆ ಸ್ಕೂಲ್ದಾಗ ಎಲ್ಲ ಫೀಗೂ ಜಾಸ್ತಿ ಮಾಡಿದ್ರು. ಒಂದು ಸ್ವಲ್ಪ ಸ್ಕೂಲ್ಗಳು ಮೊದಲು ಹೆಂಗೆ ಒಂದು 12,000, 13,000 ತೊಗೋತಿರಂದ್ರೆ ಒಂದು 10,000, 15,000 ರೂಪಾಯಿ ಸ್ಕೂಲ್ ಫೀಗೂ ಜಾಸ್ತಿ ಮಾಡ್ಯಾರೆ. ಮತ್ತು ಆಟೋ ಚಾರ್ಜನೂ ಜಾಸ್ತಿ ಮಾಡ್ಯಾರೆ. ಮತ್ತು ಹುಡುಗರಿಗೆ ಟ್ಯೂಷನ್ ಕಳಿಸ್ತೇವೆ, ಟ್ಯೂಷನ್ ಫೀನೂ ಜಾಸ್ತಿ ಆಗ್ಯಾವ್ರಿ. ಮತ್ತು ಈಗ ನಮಗೆ ಕಮಿಷನ್ ಬಂದಿಲ್ಲ ಅಂದ್ಕೂಡಲೇ ನಮಗೇನಾಗತೈತಿ, ಹೊರಗಿಂದ ಸಾಲ ಮಾಡಿ ಹುಡುಗರದ ಸ್ಕೂಲ್ ಫೀ, ಆಮೇಲೆ ನಮ್ಮ ಟ್ಯೂಷನ್ ಫೀ, ಮನೆ ಬಾಡಿಗೆ ಅದು ಕಟ್ಟಕತ್ತಾಗತ್ತೈತೆ ರೀ. ಮತ್ತು ಈಗ ಹೆಂಗೈತಿ, ರೇಷನ್ ಅಂಗಡಿ ಒಳಗೆ ನಾವು ಕೆಲಸದವ್ರನ್ನ ಇಟ್ಕೊಂಡಿರ್ತಾರಲ್ಲ, ಅವ್ರಿಗೆ ತಿಂಗಳ ಒಂದಿಷ್ಟು ಪಗಾರ ಕೊಡಕತ್ತೈತ್ರಿ. ಒಂದು 5,000, 8,000 ಅಂತೇಗ ಅದು ನಾವು ಕೈಲೇನೋ ಕೊಡ್ಬೇಕು ರೀ. ಈಗ ಸಾಲ ಮಾಡ್ಕಸೋರು ಪಗಾರ ಕೈಲೇ ಕೊಡ್ಬೇಕಾ, ಆಮೇಲೆ ಅಂಗಡಿ ಬಾಡಿಗೆನೂ ತುಂಬಬೇಕು ರೀ. ಮತ್ತು ಈಗ ನಾವು ಇಂಟರ್ನೆಟ್ ಅದೆಲ್ಲ ಸರ್ಕಾರದಿಂದ ಏನು ಕೊಡಂಗಿಲ್ಲ ರೀ. ಅದು ನಾವು ಸ್ವಂತ ಕೈಲೇನು ಹಾಕಿ ನಡೆಸ್ಕೋಬೇಕು ಲ್ಯಾಪ್ಟಾಪ್. ಅದು ಈಗ ಭಾಳ ತೊಂದರೆ ಆಗತ್ತೆ ರೀ. ಸ್ವಲ್ಪ ಜನ ಏನು ಮಾಡ್ಯಾರ, ಈಗ ಬಂಗಾರದು ಹತ್ತಿ ಇಟ್ಟು ಕಾಸು ಸಾಲ ಮಾಡಕತ್ತಾರ. ಮತ್ತು ಹೊರಗೆ ಎಲ್ಲಿ ಬ್ಯಾಂಕ್ದಾಗ ಸಾಲ ಸಿಕ್ಕಿಲ್ಲ ಅಂದ್ರೆ ಬಡ್ಡಿಲೇ ಸಾಲ ತೊಗೋತಾರೆ. ಹಂಗೆ ತೊಗೊಂಡಿಲ್ಲ ಅವ್ರಿಗೆ ತುಂಬೋದು ಭಾಳ ತ್ರಾಸ ಆಗತ್ತೆ ರೀ.